ಫ್ರೆಂಡ್ಸ್, ವೆಲ್ಕಮ್ ಟು ಲವ್ ಎಂಜಾಯ್ ಚಾನಲ್. ಇವತ್ತಿನ ರೆಸಿಪಿ ಚಿಕನ್ ಫ್ರೈ. ಸೊ ಸಿಂಪಲಾಗಿ ಈಸಿಯಾಗಿ ಹೆಂಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ 1 kg ಚಿಕನ್ ತೊಗೊಂಡಿದ್ದೀನಿ. ಇದು ಫ್ರೈ ಮಾಡೋದಕ್ಕೆ ಒಂದು ದೊಡ್ಡ ಆನಿಯನ್ ತೊಗೊಂಡಿದ್ದೀನಿ, ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಅಷ್ಟು, 4 ರಿಂದ 5 ಹಸಿಮೆಣಸಿನ್ಕಾಯಿ ಉದ್ದುದಾಗಿ ಕುಯ್ಕೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ಅರ್ಧ ನಿಂಬೆಹಣ್ಣು ಲಾಸ್ಟಲ್ಲಿ ಹಾಕೋದಕ್ಕೆ, 1 ಮೀಡಿಯಮ್ ಸೈಜ್ 1 ಫುಲ್ ಟೊಮೆಟೊ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಇದು ಒಗ್ಗರಣೆಗೆ ಎಣ್ಣೆ, 1 ಸ್ಪೂನಷ್ಟು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ ಸ್ಪೂನ್ ಮೆಣಸು ಪೆಪ್ಪರ್ ಪೌಡರ್, ಇದು ಅಚ್ಚ ಖಾರದ ಪುಡಿ 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ನಿಮ್ಮ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಬೋದು. ಇಲ್ಲಿ 3 ಲವಂಗ 2 ಚಕ್ಕೆ ತೊಗೊಂಡಿದ್ದೀನಿ ಫ್ರೈಗೆ ಹಾಕೋಣಕ್ಕೆ. ಸೊ ಇದೆಲ್ಲ ಇವಾಗ ಫ್ರೈ ಮಾಡೋಣ ಬನ್ನಿ. ಸೊ ಇವಾಗ ನಾನು ಸ್ಟವ್ ಆನ್ ಮಾಡಿ ಕಡಾಯಿ ಇಟ್ಟಿದ್ದೀನಿ. ಕಡಾಯಿನೂ ಬಿಸಿಯಾಗಿದೆ ಆಲ್ಮೋಸ್ಟ್. ಇವಾಗ ಇದಕ್ಕೆ ನಾನು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಬಿಸಿಯಾಗಲಿ. ಆಯಿಲ್ ಬಿಸಿಯಾಗಿದೆ. ಇವಾಗ ಇದಕ್ಕೆ ನಾನು ಆನಿಯನ್ ಹಾಕ್ತಾಯಿದ್ದೀನಿ. ಈರುಳ್ಳಿ ಏನು ತೆಗೆದಿಟ್ಟಿದ್ದೀನಿ, ಈರುಳ್ಳಿ ಅದ್ರ ಜೊತೆನೇ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಹಸಿಮೆಣಸಿನ್ಕಾಯಿ ಎರಡು ಹಾಕಿದ್ಮೇಲೆ ಏನು ಈ ಚಕ್ಕೆ ಲವಂಗ ಎತ್ತಿಟ್ಕೊಂಡಿದ್ದೀರೋ ಇದನ್ನು ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಲಿ. ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಏನು ಎತ್ತಿಟ್ಕೊಂಡಿದ್ದೀನೋ ಅದನ್ನ ಹಾಕ್ತಾಯಿದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆದಮೇಲೆ ಟೊಮ್ಯಾಟೊ ಏನು ಎತ್ತಿಟ್ಕೊಂಡಿದ್ದೀನಿ ಟೊಮ್ಯಾಟೊನ ಹಾಕ್ಕೊಳ್ತೀನಿ. ಸೊ ಟೊಮ್ಯಾಟೊನ ಚೆನ್ನಾಗಿ ಇದಾಗಬೇಕು, ಫ್ರೈ ಆಗಬೇಕು. ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಟೊಮ್ಯಾಟೊ ಚೆನ್ನಾಗಿ ಬೇಯಲಿ, ಚೆನ್ನಾಗಿ ಫ್ರೈ ಆಗಲಿ. ಇವಾಗ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ಚಿಕನ್ ಏನು ತೆಗೆದಿಟ್ಕೊಂಡಿದ್ನೋ ಚಿಕನ್ ಹಾಕ್ತಾಯಿದ್ದೀನಿ. ಚಿಕನ್ ಇದರಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಈ ಚಿಕನ್ ಇವಾಗ ಒಂದು 10 ಮಿನಿಟ್ಸ್ ನೀರೇನು ಹಾಕೋಕ್ಕೆ ಹೋಗ್ಬಿಡಿ. 10 ಮಿನಿಟ್ಸ್ ಇದರಲ್ಲೇ ಚೆನ್ನಾಗಿ ಬೇಯಲಿ. ಇವಾಗ 10 ಮಿನಿಟ್ಸ್ ಆಗಿದೆ ನೋಡಿ. ಚಿಕನ್ ಚೆನ್ನಾಗಿ ನಾನು ನೀರು ಹಾಕಿಲ್ಲ, ಅದರಲ್ಲೇ ಇರೋ ನೀರು ಚೆನ್ನಾಗಿ ಬಿಟ್ಕೊಂಡಿದೆ. ಇವಾಗ ಇದಕ್ಕೆ ಖಾರ ಪುಡಿ ಹಾಕೋಣ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಾನು 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ಖಾರ ಪುಡಿ. ಖಾರ ಜಾಸ್ತಿ ಬೇಕಂದರೆ ಖಾರ ಜಾಸ್ತಿ ಹಾಕ್ಕೊಳ್ಬೋದು. 1 ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ. ಈ ಪೆಪ್ಪರ್ ಪೌಡರು ರೆಡಿಮೇಡ್ ಅಲ್ಲ, ನಾನೇ ಮೆಣಸನ್ನ ಚೆನ್ನಾಗಿ ಕುಟ್ಟಿ ತೊಗೊಂಡಿರೋದು. ಆವಾಗ ನಿಮಗೆ ಸ್ವಲ್ಪ ಸ್ಪೈಸಿ ಚೆನ್ನಾಗಿರುತ್ತೆ. ಅಂಗಡಿದು ರೆಡಿಮೇಡ್ ಆದರೆ ಅದರಲ್ಲಿ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ. ಸೊ ನಾನು ಅದಕ್ಕೆ ಆಲ್ಮೋಸ್ಟ್ ಅಂಗಡಿದು ಅವಾಯ್ಡ್ ಮಾಡ್ತೀನಿ ಪೆಪ್ಪರ್ ಪೌಡರ್. ನಾನೇ ಪೆಪ್ಪರ್ ತೊಗೊಂಬಂದು ಚೆನ್ನಾಗಿ ಎಲ್ಲ ಪೆಪ್ಪರ್ ತೊಗೊಂಬಂದು ನೀವು ಮಿಕ್ಸಿನಲ್ಲಿ ಕೂಡ ಗ್ರೈಂಡ್ ಮಾಡಿ ಇಟ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಇದು ಇವಾಗ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ. ನಾನು ನೀರೇನು ಹಾಕಿಲ್ಲ, ನೀರೇನು ಹಾಕೋಕ್ಕೆ ಹೋಗ್ಬೇಡಿ, ಅದರಲ್ಲೇ ಇರೋ ನೀರು ಬಿಟ್ಕೊಳತ್ತೆ. ಇದಕ್ಕೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಲೆಮನ್ ಏನು ಎತ್ತಿಟ್ಕೊಂಡಿದ್ನೋ ಆ ಲೆಮನ್ ಹಾಕ್ತಾಯಿದ್ದೀನಿ. ಲೆಮನ್ ಸೀಡ್ಸ್ ಇದೆ, ತೆಗೆದ್ಬಿಡಿ.
ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದಕ್ಕೆಲ್ಲ ಹಾಕಾಯಿತು. ಇದನ್ನು ಇನ್ನೊಂದು 10 ಮಿನಿಟ್ಸ್ ಲಿಡ್ ಹಾಕಿ ಕ್ಲೋಸ್ ಮಾಡಿಡೋಣ. ಸೊ 10 ಮಿನಿಟ್ಸ್ ಆಗಿದೆ. ಇವಾಗ ನಾವು ಈ ಚಿಕನ್ ಲಿಡ್ನ ತೆಗೆಯೋಣ. ಸೊ ಚಿಕನ್ ಫ್ರೈ ಆಲ್ಮೋಸ್ಟ್ ನೀರೇನೇನಿತ್ತು ನೀರೆಲ್ಲ ಇದಾಗಿ ಚೆನ್ನಾಗಿ ರೋಸ್ಟ್ ಆಗಿದೆ. ರಸಮ್ ರೈಸ್ ಜೊತೆ ಇಲ್ಲ ದಾಲ್ ಏನಾದರೂ ಮಾಡಿದ್ರೆ ದಾಲ್ ಜೊತೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಕಾಂಬಿನೇಷನ್ ಇದು. ಸೊ ಈ ಚಿಕನ್ ಫ್ರೈ ಆಗಿದೆ ಫ್ರೆಂಡ್ಸ್, ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ಚಿಕನ್ ಫ್ರೈ ರೆಡಿಯಾಗಿದೆ. ಟೇಸ್ಟಿಯಾಗಿ ಸ್ಪೈಸಿಯಾಗಿರೋ ಚಿಕನ್ ಫ್ರೈ ರೆಡಿಯಾಗಿದೆ. ಆಗಲೇ ಹೇಳ್ದಂಗೆ ರಸಮ್ ರೈಸ್ ಇಲ್ಲ ದಾಲ್ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಕಾಂಬಿನೇಷನ್. ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ರೆಸಿಪಿಗಳ ಜೊತೆ ಭೇಟಿಯಾಗೋಣ. ಥ್ಯಾಂಕ್ ಯು.